ಇನ್ನು ಹೆಬ್ಬಾಳದಲ್ಲೂ ಸಹ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಿಂಡ್ಸರ್ ಮ್ಯಾನರ್ ಬ್ರಿಡ್ಜ್ನಿಂದ ಹೆಬ್ಬಾಳದವರೆಗೂ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಎರಡೂ ಕಡೆಯೂ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ವಾಹನ ಸವಾರರು ಪರದಾಡುವಂತಹ ಅಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂಡರ್ ಪಾಸ್ನಲ್ಲೇ ಅಪಾರ ಪ್ರಮಾಣದ ನೀರು ನಿಂತಿದೆ. ಹೀಗಾಗಿ ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ಹರಸಾಹಸವನ್ನ ಪಡಬೇಕಾದಂತಹ ಪರಿಸ್ಥಿತಿ ಹೆಬ್ಬಾಳದಲ್ಲಿ ನಿರ್ಮಾಣ ಆಗಿದೆ. ಭರ್ಜರಿ ಮಳೆಗೆ ಹೆಬ್ಬಾಳದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಸದ್ಯ ನೀವು ಹೆಬ್ಬಾಳ ಬಳ್ಳಾರಿ ರಸ್ತೆಯಲ್ಲಿ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಸದ್ಯದ ಪರಿಸ್ಥಿತಿ ಅಲ್ಲಿ ಹೇಗಿದೆ ಅಂತ. ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಿವೆ. ಮೊದಲೇ ಹೆಬ್ಬಾಳದ ಕಡೆ ಟ್ರಾಫಿಕ್ ಜಾಮ್ ಇದ್ದೇ ಇರುತ್ತೆ. ಸದ್ಯ ಈಗ ಮಳೆ ಬಂದಿರೋದ್ರಿಂದ ಅಲ್ಲಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಿದ್ದು ಟ್ರಾಫಿಕ್ ಜಾಮ್ ಉಂಟಾಗಿದೆ. ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ನೋಡ್ತಾ ಇರೋದು ಹೆಬ್ಬಾಳ ಬಳ್ಳಾರಿ ರಸ್ತೆಯಲ್ಲಿ ಸದ್ಯ ಯಾವ ರೀತಿ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ ಅಂತ. ಮಳೆ ಬಂದ ಕಾರಣ ಅಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಹೀಗಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಟ್ರಾಫಿಕ್ ಜಾಮ್ನಿಂದ ಸವಾರರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ರಸ್ತೆ ಮೇಲೆ ನೀರು ನಿಂತಿದ್ದು ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿದೆ. ಬೆಂಗಳೂರಿನಲ್ಲಿ ಸುರಿದ ಮಳೆಯಿಂದಾಗಿ ಬಳ್ಳಾರಿ ರೋಡ್ ಸಂಪೂರ್ಣವಾಗಿ ಜಾಮ್ ಆಗಿರುವಂಥದ್ದು. ನಾನೀಗ ಎಷ್ಟರ ಮಟ್ಟಿಗೆ ಜಾಮ್ ಆಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನೀಗ ಏನು ಮೇಕ್ರಿ ಸರ್ಕಲ್ ಬಳಿ ಫ್ಲೈಓವರ್ ಮೇಲೆ ನಿಂತಿರುವಂಥದ್ದು ನೋಡ್ಬೋದು ನೀವು. ಬಳ್ಳಾರಿ ರೋಡ್ ಎಷ್ಟರ ಮಟ್ಟಿಗೆ ವಾಹನ ಟ್ರಾಫಿಕ್ಲಿಂದ ತುಂಬಿ ಹೋಗಿದೆ ಅಂತೇಳಿ. ಕಳೆದ ಅರ್ಧ ಗಂಟೆಗಳಿಂದ ನಗರದಲ್ಲಿ ಸುರಿದಂಥ ಮಳೆಗೆ ವಾಹನ ಸವಾರರು ಪರದಾಟ ಒಂದು ಕಡೆ ಆದರೆ ಮತ್ತೊಂದು ಕಡೆ ಎಲ್ಲ ಕಡೆಗಳಲ್ಲೂ ಕೂಡ ಇದೇ ರೀತಿಯಾಗಿ ಜಾಮ್ ಆಗಿರುವಂಥ ಪರಿಸ್ಥಿತಿ ಕಂಡು ಬರ್ತಾ ಇರುವಂಥದ್ದು. ಇದು ಅಂದರೆ ಏನು ವಿಂಡ್ಸರ್ ಮ್ಯಾನರ್ ಫ್ಲೈಓವರ್ ಏನಿದೆ ಬ್ರಿಡ್ಜು ಅಲ್ಲಿಂದ ಹಿಡಿದು ಹೆಬ್ಬಾಳದ ತನಕ ಇದೇ ರೀತಿಯಾಗಿ ಟ್ರಾಫಿಕ್ ಸಂಪೂರ್ಣವಾಗಿ ಜಾಮ್ ಆಗಿರುವಂಥದ್ದು. ಎರಡೂ ಕಡೆಗಳಲ್ಲೂ ಕೂಡ ಇದೇ ರೀತಿಯಾಗಿ ವಾಹನ ಸವಾರರು ಮೂವಿಂಗ್ ಆಗದೇನೆ ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನೀವು ಎಷ್ಟು ದೂರ ನೋಡ್ತೀರಾ, ಸುಮಾರು 1 ಕಿಲೋಮೀಟರ್ಗಳ ವ್ಯಾಪ್ತಿಗೆ ನೀವು ಮುಂದಕ್ಕೆ ನೋಡ್ಬೋದು. ಎಲ್ಲ ಕಡೆಗಳಲ್ಲೂ ಕೂಡ ಇದೇ ರೀತಿಯಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಇದು ಮತ್ತೆ ಮಳೆ ಜೋರಾಗ್ತಾ ಇರೋ ಪರಿಣಾಮವಾಗಿ ಪೊಲೀಸರು ಕೂಡ ಏನು ಮಾಡಲಾಗದಂಥ ಪರಿಸ್ಥಿತಿಯಲ್ಲಿರುವಂಥದ್ದು. ಯಾಕೆಂದರೆ ಅಷ್ಟರ ಮಟ್ಟಿಗೆ ಜೋರಾಗಿ ಮಳೆ ಬೀಳ್ತಾ ಇದೆ. ಅದರಲ್ಲೂ ಕೂಡ ಬಳ್ಳಾರಿ ರೋಡ್ ಏನಿದೆ ವೀಕೆಂಡ್ ಆಗಿರೋ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಗರದಿಂದ ಹೊರಗಡೆ ಹೋಗುವಂಥ ವಾಹನ ಸವಾರರು ಇದೇ ರೂಟ್ ಮುಖಾಂತರ ಹೊರಗಡೆ ಹೋಗ್ತಾರೆ. ಆದರೆ ಇವತ್ತು ಮಳೆ ಸುರಿದ ಪರಿಣಾಮವಾಗಿ ಅಂಡರ್ ಪಾಸ್ಗಳಲ್ಲಿ ಇರ್ತವೆ. ಅಂಡರ್ ಪಾಸ್ಗಳಲ್ಲಿ ಇತರೆ ವಾಹನ ಸವಾರರು ಓಡಾಡೋದಕ್ಕೆ ಕಷ್ಟಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದ್ರ ಜೊತೆಗೆ ಮತ್ತೆ ಮಳೆ ಜೋರಾಗಿದ್ದ ಪರಿಣಾಮವಾಗಿ ಗಾಡಿಗಳು ಕೂಡ ಚಾಲನೆ ಮಾಡೋಕ್ಕಾಗದಂತೆ ಪರದಾಡುವಂಥ ಸ್ಥಿತಿ ಇದೆ. ನೀನು ಹೆಬ್ಬಾಳ ಕಡೆ ಕೂಡ ನೋಡ್ಬೋದು ನೀವು. ಹೆಬ್ಬಾಳ ಕಡೆಗಳು ಕೂಡ ಸಂಪೂರ್ಣವಾಗಿ ಜಾಮ್ ಆಗಿದೆ. ಈ ರೋಡ್ ಪಕ್ಕದ ರೋಡ್ ಸಂಪೂರ್ಣವಾಗಿ ಖಾಲಿ ಇರುವಂಥದ್ದು. ಯಾಕೆ ಅಂತಂದರೆ ಮೂವ್ ಆಗೋದಕ್ಕೆ ಜಾಗನೇ ಇಲ್ಲದಂತೆ ವಾಹನಗಳು ಟ್ರಾಫಿಕ್ನಲ್ಲಿ ಸಿಲುಕಿರೋ ಕಾರಣಕ್ಕಾಗಿ ಮುಂದಕ್ಕೆ ಹೋಗೋದಕ್ಕೆ ವಾಹನ ಸವಾರರು ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನಿಜಕ್ಕೂ ಬೆಂಗಳೂರಿನಲ್ಲಿ ಇಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ನಿಂದ ಒದ್ದಾಡ್ತಾ ಇರುವಂಥದ್ದು. ಇನ್ನೂ ಕೂಡ ಮತ್ತೆ ಮಳೆ ಜೋರಾಗ್ತಾ ಇದೆ. ಮತ್ತೆ ಮಳೆ ಏನಾದರೂ ಇದೇ ರೀತಿಯಾಗಿ ಮುಂದುವರೆದ್ರೆ ಮತ್ತಷ್ಟು ಟ್ರಾಫಿಕ್ ಜಾಮ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಮತ್ತು ನಗರದ ಬಹುತೇಕ ಕಡೆಗಳಲ್ಲೂ ಕೂಡ ಇದೇ ರೀತಿಯಾಗಿ ಮಳೆಯಿಂದ ನೀರು ತುಂಬಿಕೊಂಡಿರೋದು ಒಂದು ಕಡೆ ಆದರೆ ಅಂಡರ್ ಪಾಸ್ಗಳಲ್ಲಿ ಬೈಕ್ ಸವಾರರು ವಾಹನಗಳು ನಿಲ್ಲಿಸುವಂಥದ್ದು ಇದು ಕೂಡ ಟ್ರಾಫಿಕ್ ಜಾಮ್ಗೆ ಪ್ರಮುಖ ಕಾರಣ ಆಗಿದೆ. ಹಾಗಾಗಿ ಬಳ್ಳಾರಿ ರೋಡ್ ಸುಮಾರು 3 ರಿಂದ 4 ಕಿಲೋಮೀಟರ್ಗಳಷ್ಟು ಸಂಪೂರ್ಣವಾಗಿ ಜಾಮ್ ಆಗಿರುವಂಥದ್ದು. ಕ್ಯಾಮ್ರಾಮನ್ ಅಕ್ಷಯ್ ಜೊತೆ ಉಮೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.